ರಾಜಕಾರಣದಲ್ಲಿ ಮೊದಲು ಸುಮ್ಮನೆ ಆರೋಪ ಬಂದರೂ ಸಹ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗೋರು. ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ನಾನು ಅದರಿಂದ ಹೊರ ಬರ್ತೇನೆ, ಆ ಅಗ್ನಿ ಪರೀಕ್ಷೆಯಿಂದ ಹೊರ ಬರ್ತೇನೆ, ನಂತರ ನಾನು ಆ ಸ್ಥಾನವನ್ನು ಅಲಂಕರಿಸ್ತೇನೆ ಅಂತ ಜಸ್ಟ್ ಆರೋಪ ಬಂದರೂ ರಾಜೀನಾಮೆ ಕೊಡುವಂಥ ದಿನಗಳಿತ್ತು ರಾಜಕಾರಣದಲ್ಲಿ. ಈಗ ರಾಜಕೀಯ ಹೇಗಾಗಿದೆ ಅಂದರೆ ರಾವಣ ಜರಾಸಂಧ ಕೀಚಕ ವ್ಯಕ್ತಿತ್ವದ ರಾಜಕಾರಣ ಜಾಸ್ತಿ ಆಗಿದೆ. ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ರಾಜ್ಯದಲ್ಲಿ ದಿನನಿತ್ಯ ನಡೀತಾ ಇರತಕ್ಕಂಥ ಹಗರಣಗಳ ಚರ್ಚೆ. BJP ಸರ್ಕಾರ ಇದ್ದಾಗ PCM 40% ಅಂತೆಲ್ಲ ಹೇಳಿ ಅವ್ರ ಆಟಗಳನ್ನ ನೋಡೋಕ್ಕಾಗದೆ ಸಾಕಪ್ಪ ಅಂತ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರು, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಜೊತೆಗೆ ಬಂದಂಥ ಸರ್ಕಾರ ಆ BJP ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ಎಲ್ಲರನ್ನೂ ಜೈಲಿಗಟ್ತಾರೆ ಸಿದ್ದರಾಮಯ್ಯ ಅಂತ ಅನ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವ್ರದ್ದೇ ಮೂಢ ಹಗರಣ ಆಚೆ ಬಂತು, ಆರೋಪ ಬಂತು ಅವ್ರ ಮೇಲೆ, ದೊಡ್ಡ ಆರೋಪ. ವಾಲ್ಮೀಕಿ ನಿಗಮದ ಹಗರಣ ಆಚೆ ಬಂದು ಮಾಜಿ ಮಂತ್ರಿ ಜೈಲಿಗೆ ಹೋದರು, ಹಾಲಿ ಶಾಸಕರು ಕಾಂಗ್ರೆಸ್ನವರು. ಸೊ ಇದೀಗ ಸಿದ್ದರಾಮಯ್ಯ ವಿರುದ್ಧ BJP ನಾಯಕರೆಲ್ಲ ಮೈಸೂರಿಗೆ ಪಾದಯಾತ್ರೆ ಹೊರಟವ್ರೆ. ಅಟ್ ದಿ ಸೇಮ್ ಟೈಮ್ BJPಯ ಕಾಲದ ಅವಧಿಯ ಹಗರಣಗಳ ತನಿಖೆಗೆ ಆಗಿದೆ ಎನ್ನುವ ಹಗರಣಗಳ ತನಿಖೆಗೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿದೆ. ಅವರು ಕೂಡ ಪ್ರತಿಭಟನೆ, ಪ್ರತಿ ದಿನಕ್ಕೊಂದು ಹಗರಣವನ್ನು ಆಚೆ ಹಾಕ್ತೀವಿ BJPದು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೋ ಅವ್ರದ್ದೇನೋ BJP JDS ಲೆಕ್ಕಾಚಾರ ಏನು, ಕಾಂಗ್ರೆಸ್ ಏನೋ ಲೆಕ್ಕಾಚಾರ ಅಂತ ಒಂದು ಸ್ವಲ್ಪ ನಿಮ್ಗೆ ನೀಟಾಗಿ ಹೇಳಕ್ಕೆ ಹೊಡ್ತೀನಿ. ಸಿದ್ದರಾಮಯ್ಯ ಮೂಢ ಹಗರಣದ ರೂವಾರಿ, ಸಾವಿರಾರು ಕೋಟಿ ಅಕ್ರಮಕ್ಕೆ ನಾಂದಿ ಆಡಿದ್ದಾರೆ. ಅವರೇ 62 ಕೋಟಿ ರೂಪಾಯಿ ಮೌಲ್ಯ ಜಾಗ ತಗೊಂಡು ತಪ್ಪು ಹೆಜ್ಜೆ ಇಟ್ಟಿದ್ದಾರೆ ಅಂತ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಇವೆಲ್ಲ ಪಡ್ಕೊಂಡವ್ರೆ ಅನ್ನೋದು BJP ಆರೋಪ. ಹಾಗಾಗಿ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ, ಏನಿದು ಕತೆ ಅಂದರೆ, ಮಲ್ಲಿಕಾರ್ಜುನ ಸ್ವಾಮಿ ಕ್ರಯ ಮಾಡಿಸ್ಕೊಂಡಿದ್ದಾರೆ. 3 ಎಕರೆ 16 ಗುಂಟೆ ಜಮೀನು ಕ್ರಯ ಮಾಡಿಸ್ಕೊಂಡಿದ್ದಾರೆ. ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಜಮೀನು. ನಿಬಂಧನೆ ಉಲ್ಲಂಘಿಸಿದರೆ PTCL ಕಾಯ್ದೆ ಅನ್ವಯ ಆಗುತ್ತೆ. ಇದು ಪಿತ್ರಾರ್ಜಿತ ಆಸ್ತಿ, PTCL ಕಾಯ್ದೆ ಅನ್ವಯ ಆಗಲ್ಲ. ಜಮೀನು ದಲಿತರಿಗೆ ಮಂಜೂರಾಗಿದ್ರೆ ಕೆಲ ನಿಬಂಧನೆ ಇರುತ್ತೆ. 1993ರಲ್ಲಿ ದೇವರಾಜ್ ಎಂಬುವರಿಗೆ ಖಾತೆ ಬದಲಾವಣೆ ಆಗಿದೆ. ಮಲ್ಲಯ್ಯ, ಪುಟ್ಟಗೌರಮ್ಮ, ಮಂಜುನಾಥ ಸ್ವಾಮಿ ಸಹಿ ಹಾಕಿದ್ದಾರೆ. ಕಾನೂನು ಪ್ರಕಾರವೇ ಈ ಜಮೀನು ಮಾರಾಟ ಆಗಿದೆ. ಬದಲಿ ನಿವೇಶನ ಕೇಳಿದಲ್ಲಿ ತಪ್ಪೇನಿದೆ ಅಂತ CM ಹೇಳಿದ್ದಾರೆ. ನಂದು ರಾಜಕೀಯ ತೆರೆದ ಪುಸ್ತಕ, ಓಪನ್ ಸೀಕ್ರೆಟ್ ಅಂತ, ನನ್ನದು ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಗ್ಯಾಪಲ್ಲಿ ಮಂತ್ರಿ ಬೈರತಿ ಸುರೇಶ್ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಹೇಳೋರೆ. ಮೂಡಾದಿಂದ ವಿಪಕ್ಷಗಳ ನಾಯಕರಿಗೂ ನಿವೇಶನ ಮಂಜೂರಾಗಿದೆ. ನಿವೇಶನ ಮಂಜೂರು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಬೈರತಿ ಸುರೇಶ್. HD ಕುಮಾರಸ್ವಾಮಿ, GT ದೇವೇಗೌಡರು, H ವಿಶ್ವನಾಥ್, ಸಾರಾ ಮಹೇಶ್ಗೆ ಸೈಟ್ ಕೊಡಲಾಗಿದೆ. ಇದರ ಬಗ್ಗೆ ವಿಪಕ್ಷಗಳು ಯಾರೂ ಮಾತನಾಡ್ತಿಲ್ಲ, ಮೂಡಾದಲ್ಲಿ ಹಗರಣ ನಡೆದಿಲ್ಲ ಅಂತ ಬೈರತಿ ಸುರೇಶ್ ಹೇಳ್ತಿದ್ದಾರೆ. ವಿವಾದ ಅಲ್ಲದಿರುವುದನ್ನು ಕೃತಕವಾಗಿ ವಿವಾದವನ್ನಾಗಿಸಲು BJP ಮತ್ತು JDS ಯತ್ನ ಮಾಡ್ತಿದೆ ಅಂತ ಬೈರತಿ ಸುರೇಶ್ ಹೇಳಿದ್ದಾರೆ. ಇನ್ನು ಪ್ರತಿಪಕ್ಷಗಳಿಗೆ DK ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ನಿಮ್ಮದು ಒಂದೊಂದೇ ಹಗರಣವನ್ನು ಬಿಚ್ಚಿಡ್ತೇವೆ ಅಂತ BJP JDS ನಾಯಕರಿಗೆ ಸವಾಲು ಹಾಕಿದ್ದಾರೆ. BJP ರಾಜಕಾರಣಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ, ಪ್ರತಿದಿನ ಅವರ ಒಂದೊಂದು ಹಗರಣವನ್ನು ಬಿಚ್ಚಿಡ್ತೇವೆ ಅಂತ ಹೇಳಿದ್ದಾರೆ. ಪಾದಯಾತ್ರೆ ಮೇಕೆದಾಟು ಸಂಬಂಧಪಟ್ಟಂಗೆ ಮಾಡಿದ್ರು DK ಶಿವಕುಮಾರ್. ಅವ್ರದೇ ದೋಸ್ತು ಸ್ಟಾಲಿನ್ INDA ಮೈತ್ರಿಕೂಟದ ಇನ್ನು ಮುಖ್ಯಮಂತ್ರಿ ಆಗವ್ರೆ. ಕಾವೇರಿಗೆ ಖ್ಯಾತೆ ತೆಗಿತಾ ಇದ್ರು, ಪುಣ್ಯಕ್ಕೆ ಮಳೆ ಆಗೈತೆ, ಎಲ್ಲ ಸರಿ ಹೋಗೈತೆ. ರಾಹುಲ್ ಗಾಂಧಿ ಭಾರತ್ ಜೋಡೋ, ಪ್ರತಿಯೊಂದು ಯಾತ್ರೆಯ ಹಿಂದೆ, ಯಾತ್ರೆಯ ಒಳಗೆ ರಾಜಕಾರಣ ಇರುತ್ತೆ. ಕಾಂಗ್ರೆಸ್ ಅವ್ರು ಮಾಡೋ ಯಾತ್ರೆಗಳಲ್ಲಿ ರಾಜಕಾರಣ ಇಲ್ಲ, ಪ್ಯೂರ್ ಒಳ್ಳೆ ಇಂಟೆನ್ಷನ್. BJP ಮಾಡಿದಾಗ ರಾಜಕಾರಣ ಅಂತಿಲ್ಲ. BJP ಮಾಡೋದು ರಾಜಕಾರಣವೇ, ಕಾಂಗ್ರೆಸ್ ಮಾಡೋದು ರಾಜಕಾರಣವೇ. ಬಟ್ ಈ ವಿಷಯ ಬಂದಾಗ ಬಿಚ್ಚಿಡ್ತೀನಿ ಅಂತ ಇರುವಂಥ DK ಶಿವಕುಮಾರ್ ಯಾಕೆ 1 ವರ್ಷ 2 ತಿಂಗಳಿಂದ ಸುಮ್ಮನಿದ್ರು? ಬಿಚ್ಚಿಡ್ಲಿ ಅನ್ನೋದು ಯತ್ನಾಳ್ ಅವ್ರ ಮಾತು. ಸಿದ್ದರಾಮಯ್ಯ ಅವ್ರನ್ನೂ ಬಿಚ್ಚಿಡಿ, JDS ಅವ್ರನ್ನೂ ಬಿಚ್ಚಿಡಿ, BJP ಅವ್ರನ್ನ ಬಿಚ್ಚಿಡಿ, ಎಲ್ಲರದ್ದು ಬಿಚ್ಚಿಟ್ಟು ರಾಜ್ಯದ ಮುಂದೆ ಎಲ್ಲರ ಭ್ರಷ್ಟರನ್ನ ಬೆತ್ತಲು ಮಾಡಿ ಅನ್ನೋದು. ಇದೊಂಥರ
ಹಗರಣದ ಭ್ರಷ್ಟಾಚಾರ ಮಾಡಿದವರ ಸಮರ ಇದ್ದಂಗಿದೆ. ನೀನೇನು ಮಾಡಿದೆ, ಇವನೇನು ಮಾಡ್ದ, ಅವನೇನು ಮಾಡ್ದ, ಇವೇ ಆಗೋಗಿದೆ. ಬಟ್ ಪಾದಯಾತ್ರೆ ಮಾಡ್ತಿರೋದು ಯಾರು? ಬೆಂಗಳೂರಿಂದ ಮೈಸೂರು ತಲುಪುವ ವೇಳೆಗೆ ಕಾಂಗ್ರೆಸ್ ಅವರು ನೀಟಾಗಿ ತನಿಖೆ ಮಾಡಿದ್ರೆ BJP ಅವ್ರನ್ನ ಜೈಲಿಗೆ ಹಾಕ್ಬೋದು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಯಾಕೆ ಮಾಡ್ತಿಲ್ಲ? ಡ್ರಾಮಾ ಮಾಡ್ತಿದ್ದೀರಾ, ಡವ್ ಮಾಡ್ತಿದ್ದೀರಾ, ಗಿಮಿಕ್ ಮಾಡ್ತಿದ್ದೀರಾ, ಎದುರಿಸ್ತಿದ್ದೀರಾ? ಆಕೆ ಹೆಂಗಾರೆ ತುಂಬಿ ನೀನು ಬೈರಂಗಾದ್ರೆ ಅವನು ನಿನ್ ತೆಗಿತೀನಿ ನಿಂದು ಹೇಳ್ಬಿಡ್ತೀನಿ ಅನ್ನೋ ದಾಟಿ ಯಾಕೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರದು. ಜನ ಸುಮ್ಮನೆ ಕುತ್ಕೊಂಡು ನೋಡ್ತಾ ಅವ್ರೆ. ಎಸ್ ವಿಜಯ್ ಸರ್, ಅದೇ ಇದು ಬೆದರಿಕೆ ಪಾಲಿಟಿಕ್ಸ್. ಎಸ್ ಸರ್, ಇದು ಹೆಂಗಾಗಿದೆ ಸವಾಲಲ್ಲ. ಸವಾಲ್ ಅಂದ್ರೆ ನಾನ್ ಸಾಚನ ನೀನ್ ಸಾಚನ ಅಂತ. ಬನ್ನಿ ಇಲ್ಲಲ್ಲ, ನೀನೆಷ್ಟು ಕಳ್ಳ ನಾನೆಷ್ಟು ಕಳ್ಳ, ನೀನೆಷ್ಟು ತಿಂದೆ ನಾನೆಷ್ಟು ತಿಂದೆ, ನೀನೆಷ್ಟು ದಗಾಕೋರ ನಾನೆಷ್ಟು ದಗಾಕೋರ ಅನ್ನೋ ಚರ್ಚೆಗಳು. ಎಸ್ ಸರ್, ಏನಾಗಿದೆ ಅಂದ್ರೆ ಒಂದು ಸರ್ಕಸ್ ಅಲ್ಲಿ ಬುಟ್ಟಿ ಇದೆ, ಬುಟ್ಟಿ ಒಳಗೆ ಹಾವಿದೆ ಅನ್ನೋದು. ಬುಟ್ಟಿ ನೋಡಿದ ತಕ್ಷಣ ಅಲ್ಲಿ ಏನಿಲ್ಲ, ಅಲ್ಲಿ ಹಗ್ಗ. ಇದು ಹಂಗೆ ಆಗ್ತಾಯಿದೆ. ನಿಮ್ದಿದೆ ಅಂತಾರೆ. ತೋರಿಸ್ಬೇಕು ತಾನೆ, ತೋರಿಸಿದ್ರೆ ಏನಾದರೂ ಆಗುತ್ತಲ್ವಾ? ತೋರಿಸೋ ಧೈರ್ಯ ಇವರು ಮಾಡ್ತಿಲ್ಲ, ಇವರು ಇದನ್ನ ಬಿಚ್ಚಿಡೋ ಕೆಲಸನ ಇವರು ಮಾಡ್ತಿಲ್ಲ. ಸೊ ಈ ಏನು ಪ್ರತಿವಾದಗಳ ನಡುವೆ ದಿನಗಳನ್ನು ಕಳೀತಾ ಇದ್ದಾರೆ. ಒಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡೋದಾದ್ರೆ, ಈಗ ಸಿದ್ದರಾಮಯ್ಯರ ವಿರುದ್ಧ ಇಷ್ಟೊಂದು ಆರೋಪ ಬಂದಿದೆಯಾ, ಗಂಭೀರ ಆರೋಪ ಅನ್ನೋದಾದ್ರೆ ನೀವು ಅದನ್ನು ತನಿಖೆಗೆ ಒಳಪಡಿಸ್ಬಿಡಿ ಈಗ, ಆಯ್ತಾ? ಇನ್ನಷ್ಟು ಚುರುಕಾಗಲಿ ತನಿಖೆ. ಆಮೇಲೆ ನೀವು ಯಾರು BJP ಮೇಲೆ ಆರೋಪ ಮಾಡ್ತೀರಿ, ಸುಮ್ಮನೆ ಆರೋಪ ಮಾಡೋದು, ಹೆಸರು ಹೇಳ್ಬಿಡಿ, ಹೆಸರು ಹೇಳಿ ಎಲ್ಲ ಇಟ್ಟು ತೆಗೆದುಬಿಡಿ ಸರ್. ಆರೋಪ ಮಾಡೋದು ಯಾವಾಗ? ಪ್ರತಿಪಕ್ಷ ಆಗಿದ್ದಾಗ, ಅಧಿಕಾರದಲ್ಲಿದ್ದಾಗ ವಾದ್ದು ಒಳಕಾಕ್ಬೇಕು ಅಲ್ವಾ? ಅದನ್ನ ಯಾಕೆ ಮಾಡ್ತಿಲ್ಲ ಅಂತ. ರಾಜ್ಯದ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿದಂತ ಭ್ರಷ್ಟರನ್ನ ಪರಪ್ಪನ ಅಗ್ರಹಾರ ಕಳಿಸ್ಬೇಕು. ಹೌದು, ಯಡಿಯೂರಪ್ಪನವರೇ ಹೋಗಿ ಬರ್ಲಿಲ್ವಾ ಜೈಲ್ಗೆ? ಬಂದ್ರು. ಇನ್ನು ಅವ್ರ ಜೂನಿಯರ್ಗಳು ಮಂತ್ರಿಗಳು ಮಾಡಿದ್ರೆ ಕಳ್ಸಿ ಅವ್ರನ್ನ ಒಳಕ್ಕೆ. ನೀನ್ ಕಳಿಸ್ತೀನಿ, ಬಿಚ್ಚಿಡ್ತೀವಿ, ಬಿಚ್ಚಿಡಿ ಸ್ವಾಮಿ, ಇದೊಳ್ಳೆ ಕತೆ ಆಯ್ತಲ್ಲ. ರಾಜ್ಯದ ಜನರ ಮುಂದೆ ಬೆತ್ತಲ ಆಗ್ಬೇಕೆಲ್ಲ, ಭ್ರಷ್ಟರೆಲ್ಲ ಬೆತ್ತಲ ಆಗ್ಬೇಕು. ಇಲ್ಲಿ ಬೈರತಿ ಸುರೇಶ್ ಅವ್ರದ್ದು ಇವ್ರು ಬಿಚ್ಚಲಿ, ಇವ್ರದ್ದು ನಾವು ಬಿಚ್ಚಲಿ. ಹೌದು, ಬಿಚ್ಚಿಟ್ಟು ಭ್ರಷ್ಟರನ್ನ ಬೆತ್ತಲು ಮಾಡಿ ಯಾರು ಎಷ್ಟೆಷ್ಟು ಭ್ರಷ್ಟಾಚಾರಿಗಳು, ಯಾರು ಎಷ್ಟೆಷ್ಟು ದಗಾಕೋರ್ರು, ಯಾರು ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಎಂದು ಜನರಿಗೆ ಅರ್ಥ ಆಗಲಿ. ಕರೆಕ್ಟ್. ಇದನ್ನ ಮಾಡಬೇಕು. ಬರೇ ಆರೋಪಗಳು ಕೇಳ್ಕೊಂಡಿದ್ದಾರೆ, ಜನಗಳಿಗೂ ಸಾಕಾಗ್ಬಿಡಿ ಸರ್. ಇದು ಏನಾದ್ರೆ ಬಯಲ್ನಾಟಕ ಅಂತಾರಲ್ಲ, ನಮ್ಮೂರ್ ಕಡೆ ಬಯಲ್ನಾಟಕ ಮಾಡ್ತಾರೆ. ಸೊ ಬಯಲಾಗ ಎಲ್ಲ ಹೇಳ್ತಾರೆ ಸರ್. ಬೆಳಗ್ಗೆ ಎಲ್ಲ ಹೇಳ್ಬಿಟ್ಟು ರಾತ್ರಿ ಬೆಳಗಿನ ಜಾವ ತನಕ ಆಗುತ್ತೆ. ಮತ್ತೆ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ ಬೆಳಿಗ್ಗೆ ಎದ್ದು. ಇನ್ನೊಂದು ಮಾತಿದೆ, ಜೋಗಿಯರಿಗೆ ರಾತ್ರಿ ಕೂತ್ಕೊಂಡು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಾರೆ ಸರ್. ಬೆಳಗ್ಗೆ ಎದ್ದು ಅವರು ಜೋಳಿಗೆ ಹಾಕೊಂಡು ಹೋಗ್ತಾರೆ. ಈ ತರ ಆಗ್ತಾ ಇದೆ ಇದು. ಎಸ್ ವಿನಾಯಕ್ ಸರ್, ಒಂದೇ ವಾರದಲ್ಲಿ 3 ಪತ್ರಿಕಾಗೋಷ್ಠಿಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ಮೂಡ ಅಂದ್ರೆ ಇದೇ ಸಮರ್ಥನೆ ಮಾಡ್ಕೊಳೋದು. ಯಾವ್ದು ತಪ್ಪಾಗಿಲ್ಲ, ಏನೂ ಮಾಡಿಲ್ಲ, ಹಗರಣ ನಡೆದಿಲ್ಲ. ಹಗರಣ ನಡೆದೇ ಇಲ್ಲ ಅಂದ್ಮೇಲೆ ಪತ್ರಿಕಾಗೋಷ್ಠಿ ಯಾಕೆ ಮಾಡೋದು? ಇದೇ ಸಿದ್ದರಾಮಯ್ಯ ಮಾಡ್ತಾ ಇರೋದು. ಮೊನ್ನೆ ಸೆಷನ್ ಐತೆ, ಸೆಷನ್ ನಂತರ ಏನಾಗಿಲ್ಲ. ಇವತ್ತು ಕೂಡ ಅದೇ ಆಗಿದ್ದು. ಇವತ್ತು ದಾಖಲೆ ಸಮೇತ ನಂದೇನ್ ಮಾಡಿಲ್ಲ. ಅದೇ ಕ್ರಯ ಒಂದು ನನಗೆ ಬಂತ ನಿಂದ ಅವನಿಗೆ ಹೋಯ್ತು, ಸೈಡ್ ಸಿಕ್ತು, ಇದು BJP ದಾಖಲೆನೂ ಗೊತ್ತಾಗಲ್ಲ, ಪುಟ್ಕೋಸಿ ಏನೂ ಗೊತ್ತಾಗಲ್ಲ ಜನಗಳಿಗೆ. 3 ಎಕರೆ 16 ಗುಂಟೆ ಜಮೀನಿಗೆ 62 ಕೋಟಿ ಅಂತ ಅವರಪ್ಪ ಸಿದ್ದರಾಮಯ್ಯನವರು. ಹೌದು, ಸರ್ಕಾರ ವಶಪಡಿಸ್ಕೊಂಡಿದ್ಕೆ ನಮ್ಮೂರ್ ರೋಡ್ ವಶಪಡಿಸ್ಕೊಂಡ್ರು, ನಮ್ ಜಮೀನ ಅದಕ್ಕೆ ಹಾಕೊಂಡ್ರು, ನಮ್ಮೂರ್ನ KDB ತಕೊಂಡ್ರು, ಇದಕ್ಕೂ ಕೇಳ್ಮಕೊಂಡ್ರಲ್ಲ ಜನ ಅಂತವ್ರೆ. ಅಲ್ಲಿ ರಾಮಪ್ಪಂಗೆ ಭೀಮಪ್ಪನ್ ಜಮೀನ್ಗೊಂದ್ ನ್ಯಾಯ, ಸಿದ್ದರಾಮಯ್ಯನ್ಗೊಂದ್ ನ್ಯಾಯನೇನು? ಹಾಗಲ್ಲ. ಬರೀ ಮೈಸೂರಲ್ಲಿ ಮೂಡಾದವ್ರಿಗೊಂದ್ ನ್ಯಾಯ, ಲ್ಯಾಂಡ್ ವಿಷಯದಲ್ಲಿ ರಾಜ್ಯದ ಬೇರೆ ಕಡೆ ವಶಪಡಿಸ್ಕೊಂಡವ್ರಿಗೊಂದ್ ನ್ಯಾಯನೇನು? ಎಲ್ಲರಿಗೂ ಒಂದೇ ಬೇಕು. ಹೌದು ಅಲ್ವಾ? ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ರಾಮದಾಸ್ ತಗೋಬಿಟ್ಟವ್ರೆ, ಸಾರಾ ಮಹೇಶ್ ತಗೋಬಿಟ್ಟವ್ರೆ, ಕುಮಾರಸ್ವಾಮಿ ತಗೋಬಿಟ್ಟವ್ರೆ, ಇನ್ನೊಬ್ರು ತಗೋಬಿಟ್ಟವ್ರೆ, ಹಾಗಾಗಿ ನಾವು ತಗೊಂಡಿದೀವಿ. ಅವ್ರೇನೋ ಮಾಡವ್ರೆ, ಅವ್ರು BJP ಅವರೇ ಕೊಟ್ಟವ್ರೆ. BJP ಅವ್ರು ತಂದು ನಿಮ್ ಮನೆಗೆ 100 ಕೋಟಿ ಇಡ್ತೀವಿ ಅಂದ್ರಪ್ಪ, ಕ್ಯಾಶ್ ತಗೋಬಿಡ್ತೀರಾ? BJP ಅವ್ರು ಕೊಡ್ತವ್ರೆ ಅಂತ ಅಲ್ಲ, ಇವ್ರು ಅವ ಪ್ರಶ್ನೆ ಮಾಡ್ಬೇಕಿತ್ತಲ್ಲ ಸರ್. ಅವ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಅಲ್ವಾ? ಎಚ್ಚರಿಕೆ ತಗೊಂಡ್ರು, ಸಾರಾಮಯ್ಯ ಪ್ರಶ್ನೆ ಮಾಡ್ಬೇಕಿತ್ತಲ್ಲ. ಅದು ಅಕ್ರಮನ ಸಕ್ರಮ ಯಾರಿಗೆ ಗೊತ್ತು? ಬಟ್ ನನಗೆ ಏನು ಅಂತಂದ್ರೆ, ರಾಜ್ಯದ ಜನ ಇದನ್ನ ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅಂತ. ಭ್ರಷ್ಟಾಚಾರವು ಲೀಗಲೈಸ್ ಆದಂಗಿದ್ದಾಗೈತೆ. ಜನ ಬುಡುಗರು ಎಲ್ಲ ತಿಂತಾರೆ, ಬುಡುಗರು ಅವನ್ ತಿಂದಿಲ್ವಾ, ಬುಡುಗರು ಇವನ್ ತಿಂದಿಲ್ವಾ ಅಂತ. ಆದ್ರೆ ಅವ್ರು ತಿಂತಾರದ್ದು ಯಾರ್ದು? ನಮ್ಗೆ ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡಿ ತಿಂತಾವ್ರೆ. ಹೌದು.
ನಮ್ಗೆ ಇನ್ನೊಂದು ವಸ್ತು ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ತಿಂತಾವ್ರೆ. ಕರೆಕ್ಟ್. ನಮ್ಮ ಮೇಲೆ GST ಏರ್ಬಿಟ್ಟು ತಿಂತಾವ್ರೆ. BJP ಅವ್ರು ತಿಂತಾರೋ ಕಾಂಗ್ರೆಸ್ ಅವ್ರು ತಿಂತಾ ಇರೋದು ನಮ್ಮ ಎದೆ ಮೇಲಿನ ಹಣವನ್ನ ತಾನೆ, ಹೌದು, ನಮ್ಮ ಹೆಣಗಳ ಮೇಲಿನ ಹಣವನ್ನ ತಾನೆ, ಕರೆಕ್ಟ್. ನಮ್ಮ ಜನರ ಶ್ರಮದ ಹಣವನ್ನ ತಾನೆ ಅವರೆಲ್ಲ ತಿಂತಾ ಇರೋದು, ಹೌದು ಅಲ್ವಾ? ಹೌದು. ಕಾಂಗ್ರೆಸ್ ಒಂದು ತಿಂದ್ರೆ BJP ಒಂದು ತಿನ್ಲಿ ಬಿಡುಗು. ಅಯ್ಯೋ ತಿಂತಾ ಇರೋದು ಯಾರ ಹಣನ? ನಮ್ಮ ರಕ್ತವನ್ನ ಬಸ್ತಿದ್ದೋ, ಬೆವರನ್ನ ಬಸ್ತಿದ್ದೋ, ನಮ್ಮ ಮೇಲೆ ಭಾರ ಹಾಕಿ ಅವ್ರು ಎಂಜಾಯ್ ಮಾಡ್ತಾವ್ರೆ. ಕರೆಕ್ಟ್. ಆ ಕಾರಣಕ್ಕಾರ ಇದನ್ನ ವಿರೋಧ ಮಾಡ್ಬೇಕು ಅಂತ, ಆ ಕಾರಣಕ್ಕೋಸ್ಕರ ಜನ ಎಚ್ಚೆತ್ಕೋಬೇಕು ಅಂತ. ಗೊತ್ತಿಲ್ಲ. ಎಸ್, ಏನು ಹೇಳ್ತಾ ಇದ್ರಿ? ಇವರು ಬೈರತಿ ಸುರೇಶ್ ಹೇಳ್ತಾರೆ, ಇದು ಕೃತಕ ವಿವಾದನ ಎಬ್ಬಿಸ್ತಾ ಇದ್ದಾರೆ, ವಿನಾಕಾರಣ ಇದು ಏನೂ ಅಲ್ಲ. ಕೃತಕ ಇದು ವಿವಾದನೇ ಅಲ್ಲ ಅನ್ನೋದಾದ್ರೆ, ಎಸ್ ಬೈರತಿ ಸುರೇಶ್ ಅವರೇ, ಸಿದ್ದರಾಮಯ್ಯನವರೇ, ಇದು ವಿವಾದವೇ ಅಲ್ಲ ಅನ್ನುವುದಾದರೆ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಂತ ಭೂಮಿಗೆ ಇವತ್ತಿನ ಮಾರುಕಟ್ಟೆ ಮೌಲ್ಯದ ಆಲ್ಟರ್ನೇಟಿವ್ ಭೂಮಿಗಳನ್ನೇ ಕೊಡಿ. ಹೌದು, ಹೌದು, ಕೊಡಿ. ಯಾಕೆ ನಮ್ಮ ರೈತರಿಗೆ ಬೇರೆಯವ್ರಿಗೆಲ್ಲ 3 ಕಾಸ್ಗೆ 6 ಕಾಸು ಕೊಟ್ಬಿಟ್ಟು ನೀವುಗಳು ಮಾತ್ರ ಮೈಸೂರಲ್ಲಿ ಅಲ್ಲಿ ನೀವ್ ಯಾಕೆ ಹಂಚ್ಕೋತೀರಿ? ಅದನ್ನ ಕೊಡಿ ಎಲ್ಲಾ ಕಡೆ ರಾಜ್ಯದಲ್ಲಿ. ಹಗರಣ ನಡೆದೇ ಇಲ್ಲ ಅಂದ್ರೆ ಸರ್, ಅಲ್ಲ, ರಾಜ್ಯದ ಬೇರೆ ಕಡೆ ಬೇಡ. ರೈತರಿಗೆ ಯಾಕೆ 3 ಲಕ್ಷ 6 ಲಕ್ಷ ಎಕರೆಗೆ ಯಾಕೆ ಕೊಡ್ತೀರಾ? ಬೇಡ. ಆ ಮಾರುಕಟ್ಟೆ ಮೌಲ್ಯ ಏನಿದೆ ಕೊಡಿ, ಅದನ್ನ ರೇಟ್ ಹಂಗ್ರಿ ಇವತ್ತಿಗೆ. ಅದನ್ನ ಪಾಸ್ ಮಾಡ್ಬಿಟ್ಟು ಹೋಗಿ, ಅದು ದೊಡ್ಡ 6ನೇ ಗ್ಯಾರಂಟಿ ಆಗ್ಬಿಡ್ಲಿ. ಕರೆಕ್ಟ್. ಸಿದ್ದರಾಮಯ್ಯ ಎಷ್ಟು ತಗೊಂಡವ್ರೆ, ಕುಮಾರಸ್ವಾಮಿ ತಗೊಂಡವ್ರೆ, GT ದೇವೇಗೌಡ ತಗೊಂಡವ್ರೆ, ನಾವು ತಗೊಂಡಿದೀವಿ. ಇದೇನು ಇಲ್ಲ, ಇದು ಕೃತಕನೇ ಆಗಿರ್ಲಿಲ್ಲಪ್ಪ. ಆಯ್ತು. ರಾಜ್ಯದ ಎಲ್ಲಾ ಕಡೆ 20-25 ವರ್ಷದಿಂದ ಸರ್ಕಾರ ವಶಪಡಿಸಿಕೊಂಡಂತ ಭೂಮಿಗೆ ಆಲ್ಟರ್ನೇಟಿವ್ ಭೂಮಿ ಕೊಡಿದ್ದಾರೆ. ಪರಿಹಾರ ಬೇಕಾದ್ರೆ ವಾಪಸ್ ಕೊಡ್ತಾರೆ ರೈತರು. ಹೌದು, ತಗೊಳ್ಳಿ, ಆಲ್ಟರ್ನೇಟಿವ್ ಕೊಡಿ ಹಂಗಾರೆ. ಕೊಡ್ತೀರಾ? ಹಗರಣ ಅಲ್ಲ. ಆಗ 6ನೇ ಭಾಗ್ಯ ಸಿದ್ದರಾಮಯ್ಯನವ್ರದ್ದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಜನ. ನಾನ್ ನಿಮ್ ಮೈಸೂರು ಕತೆ ನೋಡ್ತಾ ಇಲ್ಲ. ಶಿವಮೊಗ್ಗ ಸೋಡಾದಲ್ಲಿ ವಶಪಡಿಸ್ಕೊಂಡವ್ರೆ, ತುಮಕೂರ್ನ ಟೂಡಾದಲ್ಲಿ ಮಾಡಿಸ್ಕೊಂಡವ್ರೆ, ಬೆಂಗಳೂರಲ್ಲಿ BDAದವ್ರು ಮಾಡ್ಕೊಂಡವ್ರೆ, ಬೀದರ್ಲಿ ಅದು ಬುಡಾದಲ್ಲಿ ಮಾಡ್ಕೊಂಡವ್ರೆ, ಎಷ್ಟೋ ಕಡೆ ಮಾಡ್ಕೊಂಡಿದಾರಲ್ಲ. ರೈತರು ವಶಪಡಿಸ್ಕೊಂಡಿಲ್ಲ ಭೂಮಿನ. ಕೊಡಿ ಇವತ್ತು ಮಾರ್ಕೆಟ್ ರೇಟು. ಇಲ್ಲ ಅವ್ರದೇ 1 ಎಕರೆ ಇಸ್ಕೊಂಡಿದ್ದೀರಾ, 1 ಎಕರೆ 3 ಲಕ್ಷ ಕೊಟ್ಟಿದ್ರ ಅವತ್ತು 20 ವರ್ಷದಿಂದ 3 ಲಕ್ಷ ವಾಪಸ್ ಇಸ್ಕೊಳ್ಳಿ, 1 ಎಕರೆ ಜಮೀನ್ ಕೊಡಿ ಬೇರೆ ಕಡೆ ರೈತರಿಗೆ. ನೀವು ಪಡ್ಕೋಬೇಕಾದ್ರೆ ಮಾತ್ರ ಕಾನೂನುಬದ್ಧ. ಬೇರೆ ರೈತರಾದ್ರೆ ಅವ್ರ ಮನೆ ಹಾಳಾಗೋಗ್ಲಿ. ಇದು ಕುಮಾರಸ್ವಾಮಿ ತಗೊಂಡವ್ರೆ, ನಾವು ತಗೊಂಡಿದ್ದೀವಿ, GT ದೇವೇಗೌಡ ತಗೊಂಡವ್ರೆ. ಹಂಗಾರೆ ನೀವೆಲ್ಲ ಅಡ್ಜಸ್ಟ್ ಆಗ್ಬಿಡಿ, ಜನಗಳೆಲ್ಲ ಮಂಗನ ಥರ ನಿಂತಿರಲಿ, ಅಲ್ವಾ? ಡೋಂಟ್ ನೋ ಜನ ನೀವೇನು ಹೇಳ್ತೀರಿ? 3 ಎಕರೆ 16 ಗುಂಟೆ ಜಮೀನಿಗೆ ಇವತ್ತಿನ ಮಾರುಕಟ್ಟೆ ಮೌಲ್ಯ 62 ಕೋಟಿ ಬರಬೇಕು ಅಂತ ಕ್ಲೈಮ್ ಮಾಡೋ ಸಿದ್ದರಾಮಯ್ಯನವರು ಅದನ್ನು ತಗೊಂಡಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ನೋಡಿದ್ರೆ, ರಾಜ್ಯದ ಬೇರೆ ಕಡೆ ಕೂಡ ವಶಪಡಿಸಿಕೊಂಡಂಥ ಭೂಮಿಗೆ ಅಷ್ಟೇ ಮೌಲ್ಯದ ಹಣನೋ ಭೂಮಿನೋ ಕೊಡೋದು ಒಳ್ಳೇದಾ ಕೆಟ್ಟದ? ತಾವೇನು ಹೇಳ್ತೀರಿ ಈ ಬಗ್ಗೆ? ಮೈಸೂರು ಮೂಡ ಹಗರಣದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.